ಕರ್ನಾಟಕದ ನಾನಾ ಕಡೆ ಬೀದಿ ನಾಯಿಗಳ ಅಟ್ಟಹಾಸಗಳು ರೌದ್ರ ತಾಂಡವ ಅಥವಾ ನೃತ್ಯವನ್ನ ಮಾಡ್ತಾ ಇದೆ. ಅದರಲ್ಲೂ ಕರಾವಳಿ ಮಂಗಳೂರಿನಲ್ಲಿ ಈ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಒಂದು ಜೀವ ಕೂಡ ಬಲಿಯಾಗಿತ್ತು. ಅದು ಕೂಡ ಮಂಗಳೂರು ಕುಂಪಳದಲ್ಲಿ ವ್ಯಕ್ತಿ ಬಲಿಯಾಗಿದ್ದ. ಆ ವಿಚಾರ ಬಯಲಿಗೆ ಬಂದ ನಂತರ ಈ ಬೀದಿ ನಾಯಿಗಳ ಚರ್ಚೆಗಳು ಹೆಚ್ಚಾಗ್ತಾ ಇದೆ. ಮಂಗಳೂರು ಕುಂಪಳದಲ್ಲಿ ವ್ಯಕ್ತಿ ಬಲಿ ಬೆನ್ನಲ್ಲೇ ನಾಯಿ ಚರ್ಚೆಗಳು ವಿಪರೀತವಾಗಿದೆ. ಅಪಾಯಕಾರಿ ನಾಯಿಗಳನ್ನು ಕಟ್ಟಹಾಕಬೇಕು, ಕಂಡಲ್ಲಿ ಬಿಡಬಾರದು. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಕರಾವಳಿ ತತ್ತರ. ಅಪಾಯಕಾರಿ ನಾಯಿಗಳನ್ನು ಹೊರಗೆ ತರಬೇಡಿ, ತಂದರೂ ಕೂಡ ನಿಮ್ಮ ಕಂಟ್ರೋಲಲ್ಲಿರಲಿ. ಉದ್ದನೆಯ ಹಗ್ಗದ ಜೊತೆ ವಾಕಿಂಗ್ ಕಾರಣ ಹೇಳಿ ತರಬೇಡಿ. ಉದ್ದನೆಯ ಹಗ್ಗ ಕಟ್ಕೊಂಡು ಬರ್ತಾರೆ, ಆ ನಾಯಿ ಎಲ್ಲೋಗುತ್ತೋ ಅಲ್ಲೇ ಈ ನಾಯಿನ ಏನು ಹಿಡ್ಕೊಂಡಿರ್ತಾರೆ ನೋಡಿ, ಅವರು ಅಲ್ಲೇ ಹೋಗೋದು. ನಾವು ಹೋದ ಕಡೆ ನಾಯಿ ಬರಬೇಕು, ನಾಯಿ ಹೋದ ಕಡೆ ನಾವಲ್ಲ. ಮಂಗಳೂರಿನಲ್ಲಿ ನಾಯಿಗಳ ಅಟ್ಟಹಾಸ. ಮಂಗಳೂರು ಕುಂಪಳದಲ್ಲಿ ವ್ಯಕ್ತಿ ಬಲಿ ಬೆನ್ನಲ್ಲೇ ನಾಯಿ ಚರ್ಚೆಗಳು ಶುರುವಾಗಿದೆ. ನಾಯಿ ಸಾಕೋ ಶೋಕಿಗಳಿದ್ರೆ ಸಾಕೊಳ್ಳಿ, ಆದರೆ ಅದು ಮನುಷ್ಯರಿಗೆ ಉಪದ್ರವಕಾರಿ ಆಗೋ ತರಹ ಸಾಕಬೇಡಿ. ಅಪಾಯಕಾರಿ ನಾಯಿಗಳನ್ನು ಹೊರಗೆ ತರಬೇಡಿ. ನನಗೆ ನಾಯಿ ಅಂದರೆ ಪಂಚಪ್ರಾಣ, ನಿಮಗೆ ಪಂಚಪ್ರಾಣ. ನಾಯಿ ಮೇಲೆ ನಾನು ಪ್ರೀತಿ ತೋರಿಸ್ತೀನಿ, ತಪ್ಪಲ್ಲ, ತೋರಿಸ್ಕೊಳ್ಳಿ. ಅಪಾಯಕಾರಿ ನಾಯಿಗಳು ಕಂಡು ಬಂದರೆ ಪ್ರಾಣಿ ಸಂರಕ್ಷಣಾ ಇಲಾಖೆ ಗಮನಕ್ಕೆ ತನ್ನಿ. ಏನ್ ನೋಡಬೇಕು, ಪಾರ್ಕಲ್ಲಿ ಜನ ಓಡಾಡ್ತಿರ್ತಾರೆ, ಆ ಜನರ ಎರಡೂ ಕಾಲಿನ ಎಡೆಯಲ್ಲಿ ನಾಯಿ ಪಾಸ್ ಆಗುತ್ತೆ. ಹಿಡ್ಕೊಂಡವ್ರ ಕಂಟ್ರೋಲಲ್ಲೇ ಇರಲ್ಲ ನಾಯಿಗಳು. ನಡ್ಕೊಂಡು ಹೋದವನು ಬಾಯಿಗೆ ಬರಲಿ ಹಿಡ್ಕತ್ತ, ನನ್ನ ಕಾಲು ಎಡೆಯಲ್ಲೇ ಪಾಸ್ ಆಗ್ತಿದೆಯಲ್ಲ ಅಂತ. ಅಷ್ಟು ಉದ್ದನೆಯ ಹಗ್ಗ ಹಿಡ್ಕೊ ಬರೋದು. ಆ ನಾಯಿ ಮೂಡ್ ಹೆಂಗೆ ನಮ್ಮಂಗ ಮನುಷ್ಯರ ಅದು. ಆ ನಾಯಿ ಮೂಡ್ ಯಾವಾಗ ಚೇಂಜ್ ಆಗುತ್ತೋ ಏನೋ. ಪಕ್ಕದಲ್ಲೇ ಇದ್ದವನು ತೊಡೆ ಕಡಿದ್ರೆ ಏನು ಗತಿ. ನಾಯಿಗಳನ್ನು ಸಾಕುವುದು ದೊಡ್ಡದಲ್ಲ, ಅದನ್ನು ನಿಭಾಯಿಸ್ಕೊಂಡು ಹೋಗೋದೇ ದೊಡ್ಡದು. ಮತ್ತೊಬ್ಬ ನಾಗರಿಕನಿಗೆ ಉಪದ್ರವ ಆಗದಂತೆ ಅದನ್ನು ನೀವು ಸಂಭಾಳಿಸ್ಕೊಂಡು ಹೋಗ್ಬೇಕು. ಹಂಗಿದ್ರೆ ನಾಯಿ ಸಾಕೊಳ್ಳಿ. ಮಂಗಳೂರಿನ ಕುಂಪಳದಲ್ಲಿ ಪಾಪ ಅವನು ಅಂಗಡಿ ವ್ಯಾಪಾರಸ್ಥನೋ ಏನೋ, ಅಂಗಡಿ ಮುಂದ್ಗಡೆ ಮಲಗಿದ್ನಂತೆ. ಅಂಗಡಿ ವ್ಯಾಪಾರಸ್ಥ ಅಲ್ಲ, ಅಂಗಡಿ ಮುಂದ್ಗಡೆನೋ ಮಲಗಿದ್ನಂತೆ. ಎಲ್ಲಿತ್ತೋ ನಾಯಿ, ಬೀದಿ ನಾಯಿ ಅಟ್ಟಾಡಿಸಿಕೊಂಡು ಕಚ್ಚಿದೆ. ಆತನ ದೇಹದಲ್ಲಿ ಎಲ್ಲೆಲ್ಲಿ ಮಾರ್ಕ್ ಆಗಿತ್ತು ಅನ್ನೋದು ಪೋಸ್ಟ್ ಮಾರ್ಟಮ್ ಮಾಡುವಾಗ ಡಾಕ್ಟರ್ಗಳೇ ನೋಡಬೇಕು. ಅಂದರೆ ಆ ಜಾಗಕ್ಕೆಲ್ಲ ಕಚ್ಚಿ ಗಾಯಗೊಳಿಸಿತ್ತು. ಸೊ ಹಾಗಾಗಿ ಈ ಬೀದಿ ನಾಯಿಗಳಿಂದ ಜಾಗೃತರಾಗಬೇಕು. ಸಣ್ಣ ಸಣ್ಣ ನವಜಾತ ಶಿಶುಗಳನ್ನೆಲ್ಲ ಒಂದು ಸ್ವಲ್ಪ ಈ ಸಣ್ಣ ಮಕ್ಕಳನ್ನೆಲ್ಲ ಪಾರ್ಕಿಗೆ ಕರ್ಕೊಂಡು ಬರೋ ಅಭ್ಯಾಸಗಳು ಕೆಲ ಪೋಷಕರಿಗೆ ಇರ್ತಾವೆ. ಆ ಸಣ್ಣ ಮಕ್ಕಳನ್ನು ಈ ಬೀದಿ ನಾಯಿಗಳು ಕಡಿದ್ರೆ ಯಾರ ಗತಿ? ಹಾಗಾಗಿ BBMP ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಮಂಗಳೂರಿನಲ್ಲಿ ಮಂಗಳೂರು ನಗರ ಪಾಲಿಕೆ ಎಲ್ಲರೂ ಕೂಡ ಇದಕ್ಕೊಂದು ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು. ಕೇವಲ ಸ್ವಚ್ಛ ನಗರ ಅಂತ ಕರೆಸ್ಕೊಂಡ್ರೆ ಸಾಲದು. ಕರಾವಳಿ ಈ ಬೀದಿ ನಾಯಿಗಳನ್ನು ನಿಗ್ರಹಿಸುವ ಮತ್ತು ನಿಯಂತ್ರಣ ಮಾಡುವಂಥ ಒಂದು ಪ್ರಯತ್ನಕ್ಕೆ ಇಳಿಬೇಕು. ಕಂಡಲ್ಲಿ ಬೀದಿ ನಾಯಿಗಳಿರ್ತಾವೆ, ನಾವು ಸಾಕೋ ಶೋಕಿ, ಎಷ್ಟು ಉದ್ದನೆಯ ಹಗ್ಗ ಬೇಕಾದರೂ ಕರ್ಕೊ ಬರ್ತೀವಿ ಅನ್ನೋದಕ್ಕೆ ಬೀದಿ ರಸ್ತೆಗಳೆಲ್ಲ ನಿಮ್ಮ ಮನೆ ಅಂಗಳ ಅಲ್ಲ. ನಿಮ್ಮ ಮನೆ ಅಂಗಳದಲ್ಲಿ ಬೇಕಾದರೆ ನೀವು ಏನಂತಾರೆ, ಎಷ್ಟು ದೂರದ ಹಗ್ಗ ಬೇಕಾದರೂ ಕಟ್ಕೊಳ್ಳಿ. ಆದರೆ ದಾರಿಗೆ ಬರುವಾಗ, ನಾಗರಿಕರು ಉಪಯೋಗಿಸುವ ಸ್ಥಳಕ್ಕೆ ಬರುವಾಗ, ಸಾರ್ವಜನಿಕ ಸ್ಥಳದಲ್ಲಿ ನೀವು ನಾಯಿಗಳನ್ನು ಕರ್ಕೊಂಡು ಬರಬೇಕಾದ್ರೆ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಕೆಲವೊಂದು ನಾಯಿಗಳಿಗೆ ಹಗ್ಗನೇ ಕಟ್ಟಲ್ಲ, ನನ್ನ ಮಾತು ನನ್ನ ಜಿಮ್ಮಿ ಕೇಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವರಿಗೆ. ನಿಮ್ಮ ಜಿಮ್ಮಿಗೆ ನೀವು ನಾವು ಗೊತ್ತೇನ್ರಿ? ನಮ್ಮನ್ನು ನೋಡಿ ಬೊಗಳಿದ್ರೆ, ನಮ್ಮ ಹತ್ರಕ್ಕೆ ಬಂದು ಕಚ್ಚಿದ್ರೆ, ನೀವು ಸಾಕಿರುವ ಜಿಮ್ಮಿ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಸೊ ಹಾಗಾಗಿ ಮಂಗಳೂರಿನಲ್ಲೊಂದು ಹೊಸ ಅಭಿಯಾನ ಇದು. ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡಬೇಕು ಅಂಥೇಳಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ವಾಕಿಂಗ್ ಬರಬೇಕಾದ್ರೆ ಅಪಾಯಕಾರಿ ನಾಯಿಯ ಬಾಯಿಗೆ ಒಂದು ಮೌತ್ ಲಾಕರ್ ಅಂತ ಬರುತ್ತೆ, ಅದನ್ನು ಕಟ್ಟಿ ನಿಮ್ಮ ನಾಯಿ ನಿಮ್ಮ ಮನೇಲಿ ಮಾತ್ರ ಬೊಗೊಳ್ಳಿ, ದಾರಿ ಉದ್ದಕ್ಕೆ ಬೊಗಳ್ಕೊಂಡು ಬರೋದಲ್ಲ. ಹಾಗಾಗಿ ಅದು ಯಾಕೆ ಹಾಕ್ತಾರೆ ಅಂದರೆ, ಅದೊಂದು ಅಪಾಯಕಾರಿ ನಾಯಿ, ಅದರ ಬಾಯಿಯನ್ನು ಮುಚ್ಚೋದ್ರಿಂದ ಅದರ ಕೋಪವು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ನೀವು ಬಳಸಬೇಕು ಮುಂಜಾಗ್ರತಾ ಕ್ರಮವಾಗಿ. ಅಪಾಯಕಾರಿ ನಾಯಿ ಅಂತ ಗೊತ್ತಾದ ಮೇಲೆ ಅದನ್ನು ಸಾರ್ವಜನಿಕ ಸ್ಥಳಗಳಿಗೆ ಕರ್ಕೊಂಡು ಬರೋದನ್ನು ಅವಾಯ್ಡ್ ಮಾಡಿ ಅನ್ನೋದು ಕೂಡ ಈಗ ಜನಾಕ್ರೋಶದ ಮೂಲಕ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.